ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಮಸ್ಕಾರ ಬೆಂದ ಕಾಳೂರು ವೆಲ್ಕಮ್ ಬ್ಯಾಕ್ ಟು ಅಖಿಲ ಯಾದವ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಇಟ್ಸ್ ಆಲ್ ಅಬೌಟ್ ನಯಾಗ್ರಾ ಫಾಲ್ಸ್ ಒಂದು ವ್ಲಾಗ್, ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಕೂಡ, ಶಾರ್ಟ್ ವಿಡಿಯೋ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹಾಕಿದ್ದೀನಿ, ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ ನಯಾಗ್ರಾ ಫಾಲ್ಸ್. ಫಸ್ಟ್ ಆಫ್ ಆಲ್, ಇಸ್ ಇಟ್ ವರ್ತ್ ಇದೆಯಾ ಹೋಗೋದು ಅಂತ. ಇನ್ನೊಂದೇನಂತಂದರೆ ಎಷ್ಟು ಚಾರ್ಜಸ್, ಎಲ್ಲಿ ತನಕ ಇರುತ್ತೆ, ಯಾವ ಟೈಮಿಂಗ್ಸಲ್ಲಿ ಓಪನ್ ಆಗಿರುತ್ತೆ, ಒಳಗಡೆ ಏನೇನಿದೆ, ಬರೀ ಮೇಳ ಥರ ಇದೆಯಾ ಅಥವಾ ಸಂತೆ ಥರ ಇದೆಯಾ, ಯಾವ ಥರ ಇದೆ ಅಂತ ಕಂಪ್ಲೀಟ್ ನೀವು ವಿಡಿಯೋನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇಟ್ ಇಸ್ ಆಲ್ ಅಬೌಟ್ 7 to 8 minutes ಆಫ್ ಅ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ 100%. ಒಂದು ಮಿನಿ ಟೂರಾಗೆ ನಾನು ಕಂಪ್ಲೀಟ್ ಎಲ್ಲದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಯಾಗ್ರಾ ಫಾಲ್ಸ್ ಎಲ್ಲಿದೆಯೋ ಅಂತ ಕನ್ಫ್ಯೂಸ್ ಆಗಬೇಡಿ. ಇಟ್ಸ್ ನಾಟ್ ನ್ಯೂಯಾರ್ಕ್ ನಯಾಗ್ರಾ ಫಾಲ್ಸ್. ಆಫ್ಕೋರ್ಸ್ ಬೆಂಗಳೂರಲ್ಲಿ ಒಂದು ಈವೆಂಟಾಗಿ ಬಿನ್ನಿ ಮಿಲ್ಸ್ ಗ್ರೌಂಡಲ್ಲಿ ಮಾಡಿದ್ದಾರೆ. ಸೊ ಟೈಮಿಂಗ್ಸ್ ಏನು, ಎಲ್ಲಿ ತನಕ ಇರುತ್ತೆ ಅಂತ ನಾನು ಲಾಸ್ಟಲ್ಲಿ ಕೊನೆಯಲ್ಲಿ ವೀಡಿಯೋಲಿ ಹೇಳ್ತೀನಿ. ಸೊ ಕೊನೆ ತನಕ ವೀಡಿಯೋ ನೋಡಿ, ಹಾಗೆ ನೀವು ಎಂಜಾಯ್ ಮಾಡ್ತೀರಾ. ಇದು ಡೇ ಟೈಮಿಂಗ್ಸಲ್ಲಿ ನಯಾಗ್ರಾ ಫಾಲ್ಸ್. ಅಫ್ಕೋರ್ಸ್ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಹ್ಯೂಜ್ ಆಗಿತ್ತು. ಇಟ್ಸ್ ಲೈಕ್ ಏನೋ ವೀಡಿಯೋಸಲ್ಲಿ ಫೋಟೋಸಲ್ಲಿ ನೋಡಿದಾಗ ಏನೋ ಸ್ಮಾಲ್ ಸೆಟಪ್ ಅಂತ ಅಂದ್ಕೊಂಡ್ವಿ. ಇಟ್ ಇಸ್ ಕಂಪ್ಲೀಟ್ಲಿ ನಾಟ್. ಇಟ್ಸ್ ಅ ಹ್ಯೂಜ್ ಸೆಟಪ್. ತುಂಬಾ ಚೆನ್ನಾಗಿತ್ತು. ನನ್ನ ವೀಡಿಯೋದಲ್ಲೂ ನಿಮಗೆ ಚಿಕ್ಕದೇ ಅನ್ನಿಸ್ಬೋದು ಅಥವಾ ದೊಡ್ಡದು ಅನ್ನಿಸ್ತಾ ಇದೆ, ನಂಗೆ ಗೊತ್ತಿಲ್ಲ. ಬಟ್ ಸಿಕ್ಕಾಪಡೆ ಕಲರ್ಫುಲ್ಲಾಗೆ ಈವ್ನಿಂಗ್ ನೈಟ್ ಟೈಮ್ ಆದಮೇಲೆ ಇಟ್ ವಾಸ್ ಕಲರ್ಫುಲ್. ಸೀರಿಯಸ್ಲಿ ವರ್ತ್ ಗೋಯಿಂಗ್ ಅಂತ ನಾನಂತ ಹೇಳ್ತೀನಿ. ಕ್ರೌಡ್, ಎಸ್ ಇಟ್ ಈಸ್ ಕ್ರೌಡೆಡ್. ಬೆಟರ್ ಟು ಗೋ ಆನ್ ವೀಕ್ ಡೇಸ್, ನಾಟ್ ಆನ್ ವೀಕೆಂಡ್ಸ್, ಬಿಕಾಸ್ ಸರೌಂಡಿಂಗ್ ಕ್ರೌಡೇ ಸಿಕ್ಕಾಪಟ್ಟೆ ಇದೆ. ಬಿನ್ನಿ ಮಿಲ್ ಸರೌಂಡಿಂಗ್ಸಲ್ಲಿ ಏನು ಕ್ರೌಡ್ ಇದೆ ಅದೇ ಕ್ರೌಡೇ, ತುಂಬ ಜನನೂ ಬರ್ತಾಯಿದ್ರು ಅಲ್ಲಿ. ನಾನು ಹೋಗಿದ್ದು ವೀಕ್ ಡೇ ಈವ್ನಿಂಗು. ಸೊ ಆವಾಗಲೇ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ರಶ್ಶು ಕೂಡ ಇತ್ತು. ನಯಾಗ್ರಾ ಫಾಲ್ಸ್ ಸಮ್ವಾಟ್ ನ್ಯೂಯಾರ್ಕಲ್ಲಿ ನೋಡಿಲ್ಲ ಅಂತಂದರೂ ನಮ್ಮ ಬೆಂಗಳೂರಲ್ಲಿ ನೋಡ್ದಂಗೆ ಆಯಿತು ಕೊನೆಗೂ. ಚೆನ್ನಾಗಿತ್ತು. ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ದೇ ರಿಯಲಿ ಲೈಕ್ಡ್ ಇಟ್ ಬಿಕಾಸ್ ವಾಟರ್ ತುಂಬ ಸ್ಪ್ರಿಂಕಲ್ ಆಗ್ತಾಯಿತ್ತು, ನಮ್ಮ ಮೇಲೆ ಬಂದು ಬೀಳ್ತಾಯಿತ್ತು. ಸೊ ಒಂದು ಫ್ರೆಶ್ನೆಸ್ ಅವ್ರಿಗೆ ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮುಂದೆ ಬಂದರೆ ನಮಗೆ ಒಂದು ಕ್ಯಾರಿಕೇಚರ್ನ ಬರಿತಾಯಿದ್ರು ಅಂಕಲು. ಸೊ ಇಟ್ ವಾಸ್, ಅವರು ತುಂಬ ಬ್ಯೂಟಿಫುಲ್ಲಾಗಿ ಬರಿತಾಯಿದ್ರು. ಆ್ಯಂಡ್ ಅಲ್ಲಿ ಜನ ಪ್ರೋತ್ಸಾಹಿಸಿದ್ದು ಅವ್ರನ್ನ. ನಂಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಈ ಥರ ಪ್ರೋತ್ಸಾಹ ಮಾಡಿದ್ರೆ ಈ ಥರ ಇನ್ನೂ ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದಿದ್ದೆ ನಾವು ರೋಬೋಟಿಕ್ ಪಾರ್ಕ್. ಕಂಪ್ಲೀಟ್ಲಿ ವರ್ತ್ ಇಟ್, ಪೈಸಾ ವಸೂಲ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿವರೆಗೂ ಈ ಥರ ಈವೆಂಟ್ನ ಅಥವಾ ಈ ಥರ ಒಂದನ್ನು ಬೆಂಗಳೂರಲ್ಲಿ ಎಲ್ಲೂ ತಂದಿರಲಿಲ್ಲ. ರೊಬೋಟಿಕ್ ಕ್ರಿಯೇಚರ್ಸ್ ನೋಡಿ, ಲೇಡಿ ಬಗ್, ಬಟರ್ಫ್ಲೈ, ಗ್ರಾಸ್ ಹಾಪರ್, ಹನಿ ಬೀ ಆ್ಯಂಡ್ ಕ್ರ್ಯಾಬು, ಇದು ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದನ್ನು ಯಾರಾದರೂ ವೀಡಿಯೋ, ವಾಟ್ ಈಸ್ ಮೈ ಸಜೆಷನ್ ಅಂದರೆ, ಪ್ರತಿ ಒಂದು ಇನ್ಸೆಕ್ಟ್ ಮುಂದೆನೂ ಅದರದ್ದೇ ಆದ ನೇಮ್, ಅಂದರೆ ಅದರದ್ದೇ ಆದ ನಾಮ ಮಾಡಿದರೆ, ನೇಮ್ ಮಾಡಿದರೆ, ಗ್ರಾಸ್ ಹಾಪರ್, ಬಟರ್ಫ್ಲೈ, ಲೇಡಿ ಬಗ್ ಅಂತ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಮಕ್ಕಳು, ಪೀಪಲ್ ಹೂ ಆರ್ ಕಿಡ್ಸ್ ಹೂ ಆರ್ ಮೋರ್ ದೆನ್ 8 years, ದೇ ಕ್ಯಾನ್ ರೀಡ್ ಅಲ್ಲ. ಸೊ ಅವರು ಓದಿ ಅರ್ಥ ಮಾಡ್ಕೊಂಡಿರೋರು. ಅದು ತುಂಬ ಕ್ರಿಯೇಟಿವಿಟಿ ಆಗಿತ್ತು. ಪಕ್ಕದಲ್ಲಿ ಟ್ಯೂಲಿಪ್ಸು, ಫ್ಲವರ್ಸು, ಬಿಕಾಸ್ ಬಟರ್ಫ್ಲೈಸ್ ವಿಲ್ ಬಿ ಅರೌಂಡ್ ಫ್ಲವರ್ಸ್. ಸೊ ಫ್ಲವರ್ಸು, ಟ್ಯೂಲಿಪ್ಸು, ಅದೊಂದು ಕ್ರಿಯೇಟಿವಿಟಿ, ಒಂದು ಆರ್ಟು ತುಂಬಾ ಚೆನ್ನಾಗಿತ್ತು. ಪೈಸಾ ವಸೂಲ್ ಅಂತಲೇ ಹೇಳ್ತೀನಿ. ಕಂಪ್ಲೀಟಾಗಿ ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ ನೀವು ಹೋದರೆ ಇನ್ನೂ ಡೈರೆಕ್ಟಾಗಿ ಹೋಗಿ ನೋಡಿದಾಗ ನಿಮಗೆ 100% ಇಷ್ಟ ಆಗುತ್ತೆ. ಸ್ಟಾಲ್ಸು ಅಷ್ಟೇ, ಎಲ್ಲ ಸ್ಟಾಲ್ಸು ಇದೆ. ನಿಮ್ಗೇನು ಬೇಕೋ ಎಲ್ಲ ಸ್ಟಾಲ್ಸು ಇದೆ. ಆಟ ಸಾಮಾನಿಂದ ಹಿಡಿದು ಅಕ್ಷಯ ಕಲ್ಪದಿಂದ ಹಿಡಿದು ಬುಕ್ ಸ್ಟಾಲ್, ಓಲ್ಡ್ ಲೀಫ್ ಬುಕ್ಸ್ ಅಂತಂದರೆ ಇಟ್ ಈಸ್ ಲೈಕ್ ಯೂಸ್ಡ್ ಬುಕ್ಸ್ ಅಂತ. ಸೊ ನಂಗೆ ಆ ಸ್ಟಾಲ್ ತುಂಬಾ ಇಷ್ಟ ಆಯಿತು. ಬಿಕಾಸ್ ಎಲ್ಲ ಕಡೆ ಈ ಸ್ಟಾಲ್ ಇರಬೇಕು ಅಂತ ನನಗೆ ಲೈಕ್ ಇದೊಂದು ಸ್ಟಾಲ್ ಮ್ಯಾಂಡೇಟ್ರಿ ಮಾಡಬೇಕು ಅಂತ ಅಂದ್ಕೊತೀನಿ. ಬಿಕಾಸ್ ಎಲ್ಲ ಕಡೆ ಹೋದರೆ ಆಟ ಸಾಮಾನು ಇರುತ್ತೆ, ಅವ್ರಿಗೆ ಆಟ ಆಡೋದಿರುತ್ತೆ, ಅಥವಾ ನಮ್ಮದು ಯುಟೆನ್ಸಿಲ್ಸ್ ಇರುತ್ತೆ, ಸಾಕಷ್ಟು ಇರುತ್ತೆ. ಬಟ್ ಈ ಥರ ಬುಕ್ಸ್ ಇಟ್ಟಾಗ
ಕಿಡ್ಸ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಮಕ್ಕಳಿಗೆ ಅದನ್ನು ಒಂದು ತೊಗೊತಾರೆ. ಬಿಕಾಸ್ ಫೋನು, ಲ್ಯಾಪ್ಟಾಪು, ಟಿ ವಿ ಬಿಟ್ಟರೆ ಅವ್ರಿಗೆ ಸ್ಕೂಲ್ ಬುಕ್ಸ್ ಬಿಟ್ಟು ಬೇರೆ ಯಾವುದೋ ಪ್ರಪಂಚ ಅನ್ನೋದೇ ಗೊತ್ತಿರಲ್ಲ. ಸೊ ಸ್ವಲ್ಪ ಜನ ಇದನ್ನು ಹಾಬಿಯಾಗಿ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಬುಕ್ಸ್ ಓದೋದ್ರಿಂದ, ನಾವು ಅವರಿಗೆ ಕ್ರಿಯೇಟ್ ಮಾಡೋದ್ರಿಂದ ಇದನ್ನು ಹಾಬಿಯಾಗಿ ಮಾಡ್ಕೊಳ್ಳಿ. ಈ ಸ್ಟೋರಿ ಚೆನ್ನಾಗಿದೆ, ಈ ಸ್ಟೋರಿ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಉತ್ಸಾಹ ಮಾಡಿದ್ರೆ ಡೆಫಿನೆಟ್ಲಿ ದಟ್ ವಿಲ್ ಬಿಕಮ್ ಅನ್ ಹಾಬಿ ಫಾರ್ ದೆಮ್. ಸೊ ಅದು ಇರಬೇಕು ಅಂತ ಹೇಳ್ತೀನಿ. ಸೊ ಇನ್ನೂ ಈ ಥರ ಕ್ಯೂಟ್ ಸ್ಟಾಲ್ಸ್ ಇತ್ತು ವುಡನ್ದು. ಮತ್ತು ಇನ್ನು ಆ್ಯಸ್ ಯೂಶ್ವಲ್ ನಾವೆಲ್ಲ ಕಡೆ ನೋಡೋ ಥರನೇ ಪಿಕಲ್ಸ್ದು, ಮೈಸೂರು ಹಲ್ವಾ, ಕೇರಳದು ಬಾಳೆಕಾಯಿ ಚಿಪ್ಸು, ಇನ್ನು ಸಾಕಷ್ಟು ನಾವು ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ಸ್ಯಾಂಡಲ್ಸ್ ಹ್ಯೂಜ್ ಕಲೆಕ್ಷನ್ಸ್ ಇತ್ತು. 3 to 4 ಸ್ಟಾಲ್ಸ್ ಇತ್ತು ಸ್ಯಾಂಡಲ್ಸ್ದೆ. ಇನ್ನೆಲ್ಲ ಪ್ಲಾಸ್ಟಿಕ್ ಐಟಮ್ಸ್, ಇನ್ನು ನಮ್ಮ ಮನೆ ಬಳಕೆಗೆ, ಹೋಮ್ ಲಿವಿಂಗಿಗೆ ಎಲ್ಲ ಸ್ಟಾಲ್ಸು ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಸೆಕ್ಷನ್ ಹೋದರೆ ನಿಮಗೆ ಆಟ ಆಡೋಕ್ಕಿದೆ. ಇಟ್ಸ್ ನಾಟ್ ಓನ್ಲಿ kids, we can also enjoy with Columbus and Giant Wheel. There was Columbus and Giant Wheel too. ಕಳಕೈ ಪರ್ಸೆ ಅಥವಾ ಎಲ್ಲಾದರೂ ಸಂತೆಗೆ ಹೋಗ್ಬೇಕಾಗತ್ತೆ ಜೈಂಟ್ ವೀಲು ಕೊಲಂಬಸ್ ನೋಡೋದಕ್ಕೆ. ಸಿಟಿಲಿರೋದ್ರಿಂದ ವಿ ರಿಯಲಿ ಫರ್ಗೆಟ್ ಆಲ್ ದೋಸ್ ಥಿಂಗ್ಸ್. ಸೊ ಅಡಲ್ಟ್ಸ್ಗೂ ಎಂಜಾಯ್ ಮಾಡೋಕ್ಕೆ ಅವ್ರಿಗೊಂದು 5 minutes ಮೈಂಡ್ ರಿಲ್ಯಾಕ್ಸ್ ಮಾಡೋದಕ್ಕೆ ಇತ್ತು. ವಿ ಆಲ್ಸೋ ಎಂಜಾಯ್ಡ್ ಇಟ್ ಆ್ಯಸ್ ವಿ ವರ್ ಸಿಟ್ಟಿಂಗ್ ಇನ್ಸೈಡ್ ದ ಕೊಲಂಬಸ್. ಐ ರಿಯಲಿ ಡಿಂಟ್ ಟೇಕ್ ಔಟ್ ಮೈ ಫೋನ್. ಆ್ಯಂಡ್ ಜೈಂಟ್ ವೀಲ್ ಕೂಡ ಎಂಜಾಯ್ ಮಾಡಿದ್ವಿ. ನಾವು 3 ಜನ ಹೋಗಿದ್ದರಿಂದ ನಾವು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ದಿಸ್ ವಾಸ್ ಅ ಕ್ಯಾಟರ್ಪಿಲ್ಲರ್ ರೈಡ್ ಫಾರ್ ಮೈ ಕಿಡ್, ಟ್ರೈನ್ ರೈಡ್. ಸೊ ಹಾಗಾಗಿ ಒಂದು ವೀಡಿಯೋ ಮಾಡಿದ್ವಿ. ಸೊ ಇಟ್ ವಾಸ್ ಟೂ ಗುಡ್ ಅಂತ ಹೇಳ್ತಾ ಇದ್ದ. ರಿಯಲಿ ಎಂಜಾಯ್ಡ್ ಇಟ್. ಕಮಿಂಗ್ ಟು ನೆಕ್ಸ್ಟ್ ಪಾರ್ಟ್, it is totally worth or not? Yes, it is totally worth. Paisa vasool, 100 rupees per head ticket. And crowd, yes, it is crowded. Local crowd ತುಂಬ ಜನನೇ ಇದ್ದರು. ಆ್ಯಂಡ್ ಫುಡ್ ಸೆಕ್ಷನ್ ಕಮಿಂಗ್, ನಿಮಗೆ ಎಲ್ಲ ಫುಡ್ಸ್ ಇದೆ, ಫುಡ್ ಸ್ಟಾಲ್ಸು ಎಲ್ಲನೂ ಇದೆ. ಆ್ಯಂಡ್ ಪಾರ್ಕಿಂಗ್ ಪ್ಲಾಟ್, ಹ್ಯೂಜ್ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಈವನ್ ಫಾರ್ 4-wheeler ಆ್ಯಂಡ್ 2-wheelers. ಸೊ ನೀವು ಹೋಗಿ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಸಾಕಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಫಾಲೋ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ